ಒಂದೇ ಮಾತರಂ ಆತ್ಮೀಯ ಸ್ನೇಹಿತರೆ, ಕ್ವಿಕ್ ಅಚೀವರ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನರ ಆಗಮನ ಈ ಪಾಠವನ್ನು ನೋಡೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕವಾಗುವಂತೆ ಈ ಒಂದು ವಿಡಿಯೋ ರಚಿಸಲಾಗಿದೆ. ನೀವು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ನಡೆಸುತ್ತಿದ್ದರೆ ಇನ್ನೂವರೆಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತೆ. ವಿದೌಟ್ ವೇಸ್ಟಿಂಗ್ ಟೂ ಮಚ್ ಟೈಮ್, ಲೆಟ್ಸ್ ಗೆಟ್ ಇನ್. ಮೊದಲನೇದಾಗಿ ಪಾಠದ ಪರಿಚಯ ನೋಡೋಣ ಬನ್ನಿ. ಸ್ನೇಹಿತರೆ, ಯುರೋಪ್ನೊಂದಿಗೆ ಪ್ರಾಚೀನ ಕಾಲದಿಂದಲೂ ಸಹ ಭಾರತದ ವ್ಯಾಪಾರಿ ಸಂಬಂಧಗಳು ನಮಗೆ ಕಂಡುಬರುತ್ತೆ. ಭಾರತದಲ್ಲಿ ಉತ್ಪತ್ತಿಯಾಗುವ ಸಾಂಬಾರ್ ಪದಾರ್ಥಗಳ ಅಪಾರ ಪ್ರಮಾಣದಲ್ಲಿ ಯುರೋಪ್ನಲ್ಲಿ ಬೇಡಿಕೆ ಇತ್ತು, ಇನ್ನುವರೆಗೂ ಸಹ ಇದೆ. ಏಷ್ಯಾದ ಸರಕುಗಳು ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ಮೂಲಕ ಯುರೋಪಿಯನ್ ದೇಶಗಳಿಗೆ ಮಾರುತ್ತಿದ್ದರು. ಕಾನ್ಸ್ಟಾಂಟಿನೋಪಲ್ಗೆ ಅದಕ್ಕಾಗಿ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತಿತ್ತು. ಕಾನ್ಸ್ಟಾಂಟಿನೋಪಲ್ ನಗರದ ವಶ. ಸ್ನೇಹಿತರೆ, 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ವಶಪಡೆಯುತ್ತಾರೆ. ಇದರಿಂದ ತನ್ನ ವಶದಲ್ಲಿರುವ ಕಾನ್ಸ್ಟಾಂಟಿನೋಪಲ್ ಮಾರ್ಗದಿಂದ ಆಗುವ ವ್ಯಾಪಾರದ ಮೇಲೆ ತೀವ್ರತರದ ತೆರಿಗೆಯನ್ನು ವಿಧಿಸಲಾರಂಭಿಸುತ್ತಾರೆ. ಮುಂದೆ ಈ ತೆರಿಗೆಯಿಂದ ನಷ್ಟಕ್ಕೆ ಒಳಗಾದ ವರ್ತಕರು ಮತ್ತು ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿನ ದೇಶದ ರಾಜರು ಹೊಸ ಜಲಮಾರ್ಗ ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸುತ್ತಾರೆ. ಇದರಿಂದ ಕೆಲವೊಂದು ವೈಜ್ಞಾನಿಕ ಆವಿಷ್ಕಾರಗಳು ಕೂಡ ಆದವು. ಅವುಗಳೆಂದರೆ ದಿಕ್ಸೂಚಿ, ಆಸ್ಟ್ರೋಲೋಬ್ ಅಂದರೆ ನಕ್ಷತ್ರ ಉನ್ನತಿ ಮಾಪನ, ಅದೇ ರೀತಿ ಸಿಡಿಮದ್ದು ಇತ್ಯಾದಿ. ಭಾರತಕ್ಕೆ ಹೊಸ ಜಲಮಾರ್ಗ. ಕಾನ್ಸ್ಟಾಂಟಿನೋಪಲ್ ಅನ್ನು ವಶಕ್ಕೆ ಪಡೆದಿರುವ ಆಟೋಮನ್ ಟರ್ಕರು ಸಾಕಷ್ಟು ತೆರಿಗೆಯನ್ನು ವಿಧಿಸಿದ ಕಾರಣ 1498ರಂದು ಲಿಸ್ಬನ್ ಇಂದ ಪೋರ್ಚುಗಲ್ ನಾವಿಕ ವಾಸ್ಕೋ ಡಿ ಗಾಮಾ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಪ್ಪಡಿ ಎಂಬಲ್ಲಿ ಬಂದು ತಲುಪುತ್ತಾನೆ. ಇದರೊಂದಿಗೆ ಈ ಹೊಸ ಜಲಮಾರ್ಗ ಮೂಲಕ ಭಾರತದೊಂದಿಗೆ ವ್ಯಾಪಾರ ಸಂಬಂಧ ಸ್ಥಾಪಿಸಲು ಪೋರ್ಚುಗೀಸರು ಮೊದಲಿಗಾದರು.